ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಸೊ ಇವಾಗ ಆಲ್ರೆಡಿ 8 ಗಂಟೆ ಆಗಿದೆ. 8 ಗಂಟೆಗೆ ಲಾಗ್ನ ಶುರು ಮಾಡ್ತಾಯಿದ್ದೀನಿ, ಅಂದರೆ ನೈಟ್ 8 ಗಂಟೆ ಆಗಿದೆ. ಸೊ ಯಾಕೆ ಏನು ಅಂತ ಹೇಳ್ಬಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಇವತ್ತು ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಆಲ್ರೆಡಿ ಇವತ್ತು ಬುಧವಾರ ಆಗಿರುತ್ತೆ. ಇವಾಗ ಬುಧವಾರ ನೈಟ್ ಹೋದರೆ ಗುರುವಾರ ಬೆಳಗ್ಗೆ ದರ್ಶನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಇವತ್ತು ಬುಧವಾರ ಹೋದರೆ ನಾವು ಬರೋದೇ ಸೋಮವಾರ. ಹಂಗೆ ಮಂತ್ರಾಲಯ ಮುಗಿಸ್ಕೊಂಡು ಹಾಗೆ ಊರಿಗೆ ಬಂದು ಊರಲ್ಲಿ ಸ್ವಲ್ಪ ಕೆಲಸಗಳಿದ್ದಾವೆ, ಅಕ್ಕಾರ ಮನೆಗೆಲ್ಲ ಹೋಗೋದಿದೆ, ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋದು. ಸೊ ಇವಾಗ ನಾವು ಹೋಗ್ತಿರುವಂಥದ್ದು ನಾನು, ನಮ್ಮ ಮನೆಯವರು, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ 4 ಜನ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ಇವಾಗ ಇಬ್ಬರು ಹೊರಡ್ತೀವಿ, ಅಂದರೆ ನಾನು ನಮ್ಮ ಮನೆಯವ್ರು ಹೋಗ್ತೀವಿ. ಅಕ್ಕರ ಮನೆ ಊರ ಮೇಲೇ ಹೋಗೋದಲ್ವ, ಪರಶಾಂಪುರ, ತುಮಕೂರಿಂದ ಪರಶಾಂಪುರಕ್ಕೆ ಹೋಗ್ತೀವಿ, ಪರಶಾಂಪುರದಿಂದ ಮಂತ್ರಾಲಯ ಹೋಗ್ತೀವಿ. ಸೊ ಸಿಂಪಲಾಗಿ ರೆಡಿಯಾಗಿದ್ದೀನಿ ನಾನು. ಇದು ಡ್ರೆಸ್ ತುಂಬ ಇಷ್ಟ ಆಗಿತ್ತು, ರಾಮಗ್ರೀನು. ಇದು ನಮ್ಮ ಶಾಪಲ್ಲೇ ತೊಗೊಂಡಿದ್ದೆ ನಾನು ಡ್ರೆಸ್ನ, ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಬಿಡು ನೈಟ್ ಜರ್ನಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಕಂಫರ್ಟಬಲಾಗೆ ಸ್ಮೂತಾಗಿ ನಯರದಲ್ಲಿ ಬರುತ್ತೆ ಈ ಡ್ರೆಸ್. ನೋಡಿ, ಈ ಥರ ನಯರದಲ್ಲಿ ಬರುತ್ತೆ, ವಿತ್ ಪಾಕೆಟ್ ಕೂಡ ಇದೆ ಇದಕ್ಕೆ. ಮತ್ತು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಯಾಕೆ ಈ ಡ್ರೆಸ್ಸು ಸುಮಾರು ದಿನದಿಂದ ಈ ಡ್ರೆಸ್ ಇಷ್ಟ ಆಗ್ತಿತ್ತು, ಹಾಗಾಗಿ ಈ ಕಲರು ಇರಲಿಲ್ಲ, ಒಂದಿತ್ತು, ಅದು ಐರನ್ ಮಾಡಬೇಕಾದಾಗ ಐರನ್ ಅವರು ಸುಟ್ಬಿಟ್ಟಿದ್ರು. ಸೊ ಹಾಗಾಗಿ ಈ ಕಲರ್ ಇರಲಿ ಅಂತ ಒಂದು ತೊಗೊಂಡೆ. ತುಂಬ ಚೆನ್ನಾಗಿದೆ ಇದು ನೋಡಿ, ಫ್ರಂಟ್ ಎಲ್ಲ ನೆಕ್ಕಿದೆ. ಆ್ಯಕ್ಚುಲಿ ಇದು ನಮ್ಮ ಶಾಪಲ್ಲಿ ತೊಗೊಂಡಿರೋದೇ. ಸೊ ಇನ್ನೇನು ಇಯರಿಂಗ್ಸು ಇದು ಮ್ಯಾಚಿಂಗು ಇತ್ತು, ತುಂಬ ಇಷ್ಟ ಆಯ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಸೊ ಸೂಪರಾಗಿದೆ. ಇದನ್ನ ಇಟ್ಕೊಂಡೆ, ಚಿನ್ನದಿದ್ರು ನೋಡಿ ಈ ರೀತಿ ಇಟ್ಕೊತೀನಿ ನಾನು. ಅಲ್ಲಿ ಸೀರೆ ಹಾಕ್ಕೊತೀನಲ್ವ ಬೆಳಗ್ಗೆ ದರ್ಶನಕ್ಕೆ, ಆವಾಗ ಚಿನ್ನದ ಹಾಕ್ಕೊಳ್ಳೋಣ ಅಂಥೇಳಿ ತೊಗೊಂಡಿದ್ದೀನಿ. ಸೊ ಇನ್ನೇನು ಸಿಂಪಲಾಗಿ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ, ನೆಕ್ ಪೀಸ್ ಏನು ಹಾಕ್ಕೊಂಡಿಲ್ಲ. ನೋಡೋಣ, ಅಲ್ಲಿ ಹಾಕ್ಕೊಳ್ಳೋ ಸಿಚುವೇಶನ್ಸ್ ಬಂದರೆ ಹಾಕ್ಕೊಳ್ತೀನಿ, ತೊಗೊಂಡಿದ್ದೀನಿ ಅಷ್ಟೇ. ಸೊ ಇನ್ನೇನು ಬಳೆ ಯಾವುದು ಮ್ಯಾಚಿಂಗ್ ಸಿಗಲಿಲ್ಲ ಈ ಕಲರ್ಗೆ, ಇದೇ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಇನ್ನೇನು ಈಗ ಹೊರಡ್ತೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಪ್ಯಾಕಿಂಗ್ ಎಲ್ಲ ಅಲ್ಲೇ ಇಟ್ಟಿದ್ದೀನಿ, ನಾವಿನ್ನೂ ಬಿಡೋಕ್ಕೆ 9 ಗಂಟೆ ಆಗುತ್ತೋ 9:15 ಆಗುತ್ತೋ ಗೊತ್ತಿಲ್ಲ. ಸೊ ಇನ್ನೂ ಬಾಡಿಗೆ ಹೋಗಿದೆ ಕಾರ್ ನಮ್ಮದು, ಅದು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ನಾನು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದೀನಿ, ಆಲ್ರೆಡಿ ಪೂಜೆನೂ ಆಯಿತು. ಮುದ್ದೆನೂ ಮಾಡ್ಕೊಂಡು ಊಟ ಮಾಡಿಬಿಟ್ಟೆ. ಇನ್ನು ಮುದ್ದೆ ಮಾಡೋದು 2 ಡೇಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ಕೊಂಡು ಊಟ ಮುಗಿಸಿದ್ದೀನಿ. ನನಗೆ ಮುದ್ದೆ ಇರಬೇಕು ಯಾವಾಗಲೂ. ಇವಾಗ ಬಟ್ಟೆ ಪ್ಯಾಕಿಂಗ್ ಮಾಡಿ ಇಡ್ತೀನಿ. ಸೊ ನೋಡ್ತಾ ಹೋಗಿ ವಿಡಿಯೋನ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಮಂತ್ರಾಲಯಕ್ಕೆ ಆಲ್ರೆಡಿ ನಾವು ಹಿಂದೆ ಒಂದ್ಸರಿ ಹೋಗಿದ್ವಿ, ಅಂದರೆ ಓದು 25ನೇ ಇಸ್ವಿಲಿ ಜೂನ್ ತಿಂಗಳಲ್ಲಿ ಹೋಗಿದ್ವಿ. ಈಗ ಇದು 26ನೇ ಇಸ್ವಿ ಅಲ್ವಾ. ಸೊ 10 ಮಂತ್ಸ್ ಆಯಿತು ಹೋಗಿ ಬಂದು, ಇವಾಗ ಹೊರಟಿದ್ದೀವಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇನ್ನೇನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಇನ್ನೂ ಒಂದು 9 ಗಂಟೆ 9:30 ಆಗ್ಬೋದು ಅಂತ ಹೇಳಿದರು. ಹಾಗಾಗಿ ನಾನು ಬಟ್ಟೆಗಳನ್ನ ಪ್ಯಾಕ್ ಮಾಡೋಣ ಅಂಥೇಳಿ ರೆಡಿ ಆಗಿಬಿಟ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಯಾವಾಗಲೂ ನನಗೇನೇನು ಬೇಕೋ ಅದನ್ನೆಲ್ಲ ಅಲ್ಲಿ ಜೋಡಿಸಿಡ್ತಿದ್ದೆ, ಅವರೇ ಬಂದುಬಿಟ್ಟು ಪ್ಯಾಕ್ ಮಾಡೋರು. ಸೊ ಇವತ್ತು ಇನ್ನು ಬರೋದು ಲೇಟ್ ಆಗುತ್ತೆ, ಸುಮ್ಮನೆ ಅವರು ಫ್ರೆಶ್ ಅಪ್ ಆಗಬೇಕು, ಇನ್ನು ಹೊರಡೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನಿನ್ನು ಮಂತ್ರಾಲಯದಲ್ಲಿ ಉಟ್ಕೊಳ್ಳೋಕ್ಕೆ ಒಂದು ಸೀರೆನ ತೊಗೊಂಡಿದ್ದೆ, ನಮ್ಮ ಶಾಪಲ್ಲೇ ಈ ಸೀರೆ ಪರ್ಚೇಸ್ ಮಾಡಿದ್ದೆ. ಸೊ ನಾನು ತೊಗೊಂಡಿದ್ದೆ, ಪರ್ಚೇಸ್ ಅಲ್ಲ, ನಮ್ಮ ಅಂಗಡಿಲಿ ನಾನೇ ತೊಗೊಂಡಿದ್ದೆ. ಇದನ್ನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಂಡೆ, ಬೆಲ್ ಸ್ಲೀವ್ ಇಟ್ಕೊಂಡು ಬೋಟ್ನೇ ಕೊಲ್ಕೊಂಡಿದ್ದೀನಿ. ಅದೇ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೇನು ಒಂದು ಪೇಟಿಕೋಟು, ಅದಕ್ಕೆ ಒಂದು ಸೀರೆ, ಬೆಂಟೆಕ್ಸ್ಟ್ ಬಾರ್ಡರ್ ಇರುತ್ತೆ ಈ ಸೀರೆಗೆ, ಅದು ವೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಏನು ಮ್ಯಾಚಿಂಗ್ ಬೇಕೋ ಅದನ್ನೆಲ್ಲ ತೊಗೊಂಡು ಫಸ್ಟ್ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಯಾಕೆಂದರೆ ನಾವು ಎಲ್ಲಾದರೂ ಹೋಗಬೇಕು ಅಂತಂದರೆ ಎಲ್ಲ ಮ್ಯಾಚಿಂಗ್ ಇರಬೇಕು. ಜುವೆಲರ್ಸ್ ಆಗಿರ್ಬೋದು, ಮತ್ತೊಂದು ಬಳೆಗಳು ಎಲ್ಲ ಮ್ಯಾಚಿಂಗ್ ಇರಬೇಕು. ನಾನೇನು ಬಳೆಗಳನ್ನೇನೋ ಅಷ್ಟೊಂದೆಲ್ಲ ಮ್ಯಾಚಿಂಗ್ ಮಾಡ್ಕೊಳಕ್ಕೆ ಹೋಗಲ್ಲ, ಯಾವಾಗೋ ಒಂದು ಸರಿ ಬಳೆಗಳನ್ನ ನಾನು ಮ್ಯಾಚಿಂಗ್ ಮಾಡ್ಕೊಳ್ಳೋದು. ಇನ್ನು ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿರೋದು ಸೋಮವಾರದವರೆಗೂ ಇರೋ ಪ್ಲ್ಯಾನಿಂಗ್ ಮಾಡ್ಕೊಂಡಿರೋದ್ರಿಂದ ನಾನು ಒಂದು ಜೊತೆ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಇನ್ನೂ ಒಂದು 3 ಜೊತೆ ಡ್ರೆಸ್ನ ತೊಗೊಳ್ತಾ ಇದ್ದೀನಿ. ಏಕೆಂದರೆ ಈಗ ಅಲ್ಲಿ ಸೆಕೆ ಜಾಸ್ತಿ ಮಂತ್ರಾಲಯದಲ್ಲಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಡ್ರೆಸ್ಸು ಸೆಕೆಗೆ ಸೂಟ್ ಆಗುತ್ತೆ. ಅಂದರೆ ಸಖತ್ತು ಮಂತ್ರಾಲಯದಲ್ಲಿ ಎಷ್ಟೊಂದು ಸೆಕೆ ಇರುತ್ತಂತ ಎಲ್ಲರಿಗೂ ಗೊತ್ತು, ಸಖತ್ ಬಿಸಿಲಿರುತ್ತೆ ಅಲ್ಲಿ. ಕಾಟನ್ ಡ್ರೆಸ್ ತೊಗೊತಾ ಇದ್ದೀನಿ, ಒಂದು ಹಾಕ್ಕೊಳ್ಳೋಣ. ಸೀರೆ ಎಲ್ಲ ಫುಲ್ ಡೇ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದು ದರ್ಶನ ಮುಗಿಸ್ಕೊಬಂದಾದಮೇಲೆ ಫೈನಲಿ ನಾವು ಡ್ರೆಸ್ ಹಾಕೋಬೋದು ಅಂತ. ಯಾಕೆಂದರೆ ರೂಮ್ ಮಾಡೋ ಪ್ಲ್ಯಾನಿಂಗ್ ಕೂಡ ಇದೆ. ಸೊ ಹಾಗಾಗಿ
ಇನ್ನು ಇನ್ನೊಂದು ಡ್ರೆಸ್ ತೊಗೊಳ್ತಾ ಇದ್ದೀನಿ. ಈ ಡ್ರೆಸ್ ಕೂಡ ಎಲ್ಲ ಡ್ರೆಸ್ಸಸ್ಸು ಸ್ಯಾರೀಸು ನಮ್ಮ ಶಾಪಲ್ಲೇ ತೊಗೊಂಡಿರ್ತೀನಿ ನಾನು ಆ್ಯಕ್ಚುಲಿ. ಅದನ್ನು ಕೂಡ ಒಂದು ಡ್ರೆಸ್ ಲ್ಯಾವೆಂಡರ್ ಕಲರ್ ಡ್ರೆಸ್ ಇದು. ಯಾವುದು ವಿಡಿಯೋದಲ್ಲಿ ಇನ್ನೂ ಈ ಡ್ರೆಸ್ನ ತೋರಿಸಿಲ್ಲ, ಸೊ ಅದನ್ನು ತೊಗೊಂಡೆ. ಈ ಪರ್ಪಲ್ ಡ್ರೆಸ್ ಅಂತೂ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಇಷ್ಟ ನನಗೆ ಈ ಡ್ರೆಸ್ಸು. ಸೊ ಹಾಗಾಗಿ ಪರ್ಪಲ್ ಕಲರ್ ಡ್ರೆಸ್ನ ತೊಗೊಳ್ತಾ ಇದ್ದೀನಿ. ಇನ್ನು ಈ ಬ್ಲೌಸ್ ಬಂದುಬಿಟ್ಟು ಅಕ್ಕೊಂದಿದು. ಅವಳವು ಸ್ಟಿಚ್ ಮಾಡೋದು ತುಂಬ ಇದ್ವು ನನ್ನ ಹತ್ರ ಬ್ಲೌಸಸ್ಗಳು. ಒಂದು 3-4 ಆದರೂ ತೊಗೊಂಡು ಬಾ ಅಂತ ಹೇಳಿದರು. ಒಂದು 4 ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಇದನ್ನು ಕಾಜಗುಂಡಿ ಮಾಡಿರಲಿಲ್ಲ ನಾನು, ಹಾಗಾಗಿ ಅಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. ಒಂದೆರಡು ಮಾಡ್ಕೊಂಡು ಹೋದರೆ ಇನ್ನಲ್ಲಿ ಅವಳು ಕೂಡ ಹಬ್ಬಕ್ಕೆ ರಾಘವೇಂದ್ರ ಮಂತ್ರಾಲಯಕ್ಕೆ ಹೋಗ್ತೀವಲ್ಲ ಅಲ್ಲಿ ಹಾಕ್ಕೊಳ್ತಾಳೆ ಅಂಥೇಳಿ. ಈ ಕವರಲ್ಲಿ ಇನ್ನು ನನಗೇನೇನು ಬೇಕೋ ನನ್ನ ಒಂದು ಫೇಸ್ ವಾಶ್ ಆಗಿರ್ಬೋದು, ನೈಲ್ ಪಾಲಿಸ್ ಹಾಕ್ಕೊಂಡಿರಲಿ, ನಾನು ನೈಲ್ ಪಾಲಿಸು ಮತ್ತು ನೈಟ್ ಕ್ರೀಮು, ಡೇ ಕ್ರೀಮು, ಮಾಯ್ಶ್ಚರೈಸರು ಮತ್ತು ಎಲ್ಲ ತೊಗೊಳ್ತಾ ಇದ್ದೀನಿ ಅದರಲ್ಲಿ. ಮತ್ತು ಒಂದು ನಕ್ಲಿಸ್ ಕೂಡ ತೊಗೊಂಡೆ ನಾನು, ಅಲ್ಲಿ ನೋಡೋಣ ಸೀರೆಗೆ ಹಾಕ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಈ ನಕ್ಲಿಸ್ ತೊಗೊಂಡು ನಾನು ಅಲ್ಲೇ ಈಗ 3-4 ವರ್ಷ ಆಗ್ತಾಯಿದೆ. ಸೊ ಅವಾಗಿನ್ನೂ ರೇಟೆಲ್ಲ ಒಂದು 70,000 ಏನೋ ಒಂದು ತೊಲ ಇತ್ತು. ತೊಲ ಅಂತಂದರೆ 1 ಗ್ರಾಮ್ಗೆ 7,000 ರೂಪಾಯಿ ಇತ್ತು ಈ ನಕ್ಲಿಸ್ ಮಾಡಿಸಿದಾಗ. ನಾನು ರೀಸನಬಲ್ ಪ್ರೈಸ್ಗೆ ಸಿಕ್ಕಿತ್ತು ಬಿಡಿ ಈ ನಕ್ಲೀಸು. 26 ಗ್ರಾಮ್ ಇದೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು, 26 ಗ್ರಾಮ್ಗೆ ಈ ನಕ್ಲೀಸ್ ಆಗಿತ್ತು. ಇದ್ರ ಥರನೇ ಒಂದು ಲಾಂಗ್ ಮಾಡಿಸ್ಬೇಕಂತ ಇದ್ದೆ, ಸೊ ಆಗಲಿಲ್ಲ ನನ್ನ ಕೈಲಿ. ಅಷ್ಟರಲ್ಲೇ ಗೊತ್ತಲ್ಲ ನಿಮಗೆ ಗೋಲ್ಡ್ ರೇಟ್ ಎಷ್ಟು ಮೇಲಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗೆಲ್ಲ ಖಂಡಿತ 4 ಅದು ಮಿನಿಮಮ್ 40 ಗ್ರಾಮ್ ಬೇಕು ಲಾಂಗಿಗೆ. ಅದು ನನ್ನ ಅಣ್ಣನ ಮಗಳು ಕೂಡ ಸೇಮ್ ಲಾಂಗು ಮಾಡಿಸ್ಕೊಂಡಿದ್ದಾಳೆ, ಆಫು ಮಾಡಿಸ್ಕೊಂಡಿದ್ದಾಳೆ. ಅದರಲ್ಲಿ ಅವಳು 40 ಗ್ರಾಮ್ಗೆ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಸೊ ನನ್ನ ಕೈಲಿ ಇವಾಗ ಆಗಲಿಲ್ಲ, ಅದಕ್ಕೆ ಮಾಡ್ಸೋಕ್ಕಾಗಿಲ್ಲ. ಸೊ ಇನ್ನೇನು ಒಂದು ಜೊತೆ ಜುಮ್ಕಿ ಕೂಡ ತೊಗೊಳ್ತಾ ಇದ್ದೀನಿ ನಾನು. ಅಲ್ಲೇ ಸೀರೆಗೆ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ ಜುಮ್ಕಿ ಅಂತ ಹೇಳ್ಬಿಟ್ಟು. ಸೊ ಯಾವ್ದು ಹಾಕ್ಕೊಳ್ತೀನೋ ಯಾವ್ದು ಬಿಡ್ತೀನೋ ಗೊತ್ತಿಲ್ಲ. ಇನ್ನು ಕಾರಲ್ಲಿ ಹೋಗೋದ್ರಿಂದ ಸೇಫ್ಟಿ ಇರುತ್ತೆ ಅಂತ ತೊಗೊಳ್ತಿರುವಂಥದ್ದು. ನಾನು ಬಸ್ಸಲ್ಲಿ ಏನಾದರೂ ಟ್ರೈನಲ್ಲಿ ಹೋಗಂಗಿದ್ರೆ ತೊಗೊಳ್ಳೋದು ಡೌಟ್ ಇತ್ತು. ಈ ಇಯರಿಂಗ್ಸ್ ತೊಗೊಂಡು, ಅಂದರೆ ಜುಮ್ಕಿ, ಇದು ಫ್ಯಾನ್ಸಿ ಜುಮ್ಕಿ, ಇದನ್ನು ತೊಗೊಂಡು ಕೂಡ ಅಷ್ಟೇ ಒಂದು 3 ವರ್ಷ ಮೇಲಾಯಿತು. ಅವಾಗ ಕೂಡ ರೇಟು ಒಂದು 8,000 ಏನಿತ್ತು ಗ್ರಾಮು, ಅವಾಗ ತೊಗೊಂಡಿದ್ದೆ. ಇದು 11 ಗ್ರಾಮ್ ಇದೆ ಜುಮ್ಕಿ. ಸೊ ಅದನ್ನು ಕೂಡ ತೊಗೊಳ್ತಾ ಇದ್ದೀನಿ. ಇಟ್ಕೊಳ್ಳೋಣ ಇರಲಿ ಬಿಡು ಅಂತ ಒಂದು 4 ಟವಲ್ ತೊಗೊಳ್ತಾ ಇದ್ದೀನಿ. ಇನ್ನು ಟವಲ್ಗಳು ಬೇಕಲ್ವ. ಸೊ ಹಾಗಾಗಿ ಇನ್ನು ಎಲ್ಗನ ಹೋಗೋದಾದರೆ ಹೆಣ್ಮಕ್ಳಿಗೆಲ್ಲ ಬೇಕಲ್ವ. ಸೊ ಹಾಗಾಗಿ ಎಲ್ಲ ತೊಗೊಳ್ತಾ ಇದ್ದೀನಿ. ಇನ್ನು ಅದೆಲ್ಲ ಆದಮೇಲೆ ಅಷ್ಟರಲ್ಲಿ ಇನ್ನು 9:30 ಏನೋ ಆಯಿತು ಅಂತ ಅನಿಸುತ್ತೆ. ಅಷ್ಟರಲ್ಲಿ ನಾನೆಲ್ಲ ಪ್ಯಾಕಿಂಗ್ ಮುಗಿಸಿ ಸ್ವಲ್ಪ ವಿಡಿಯೋ ಕೆಲಸಗಳಿದ್ವು. ಇನ್ನು 4 ದಿನ 5 ದಿನ ಊರಲ್ಲಿ ಇರಲ್ಲ ಅಂತೇಳಿ ಸ್ವಲ್ಪ ವಿಡಿಯೋ ಕೆಲಸಗಳೆಲ್ಲ ಮಾಡಿಕೊಂಡೆ. ಈ ಸ್ಲಿಪ್ಪರ್ನ ನಾನು ತೊಗೊಂಡು ಬಂದಿದ್ದೆ ಹೋಗಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇನ್ನು ನಮ್ಮ ಮನೆಯವರು ಕೂಡ ಬಂದು ಫ್ರೆಶ್ ಅಪ್ ಆಗಿ ಅವರು ಕೂಡ ಬಟ್ಟೆಗಳನ್ನ ಅವ್ರ ಬ್ಯಾಗಲ್ಲಿ ಜೋಡಿಸ್ಕೊತಾ ಇದ್ದಾರೆ. ಒಂದೇ ಬ್ಯಾಗ್ ಹಿಡಿಸ್ಲಿಲ್ಲ, ಸೊ ಹಾಗಾಗಿ ಇನ್ನೊಂದು ಬ್ಯಾಗ್ ತೊಗೊಂಡು ಜೋಡಿಸ್ತಾ ಇದ್ದಾರೆ. ಇನ್ನು ಇವಾಗ ನಾವು ಹೊರಟಿದ್ದೀವಿ ನೋಡಿ, ಹೋಗ್ತಾ ಇದ್ದೀವಿ. ನಾನಂತೂ ಅಲ್ಲೇ ಸೆಕೆಂಡ್ ಕಿತ್ತು ಮುಖ ಎಲ್ಲ ಒಂಥರ ಆಗಿತ್ತು. ಏಕೆಂದರೆ 5:15 ನಾನು ಫ್ರೆಶ್ ಅಪ್ ಆಗಿ ಮುಖನ ವಾಶ್ ಮಾಡ್ಕೊಂಡು ರೆಡಿಯಾಗಿರೋಳು. ಇನ್ನು 9:30 ಆದರೆ ಇನ್ನೇನು ಫ್ರೆಶ್ ಅಪ್ ಇರುತ್ತಲ್ವ ಮುಖ. ಸೊ ಹಾಗಾಗಿ ಇನ್ನು ಫೈನಲಿ ಬ್ಯಾಗೆಲ್ಲ ತೊಗೊಂಡೋಗಿ ಈಗ ಕಾರಲ್ಲಿ ಇಟ್ಕೊಳ್ಳೋಣ ಅಂಥೇಳಿ ನಾನು ಕೂಡ ಹೋಗ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಅಲ್ಲೇ 9:30-9:45 ಆಗಿರೋದ್ರಿಂದ ಎಲ್ಲ ಒಂದು ಸ್ವಲ್ಪ ಬೆಳಕು ಕಮ್ಮಿ ಇದೆ. ಹಾಗಾಗಿ ನಿಮಗೆ ಸರಿಯಾಗಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಕಾಣಿಸ್ತಿದೆ. ಸೊ ಹಾಗಾಗಿ ನೋಡಿ, ನಮ್ಮ ಪ್ಯಾಸೇಜ್ ಇದು, ನಮ್ಮ ಮೊಟಾರ. ನಾನು ಹೊರಗಡೆ ಕಾರ್ ಬಿಟ್ಟಿದ್ವಿ, ಕಾರಲ್ಲಿ ಹಾಕ್ಬಿಡೋಣ ಅಂಥೇಳಿ ಬ್ಯಾಗುಗಳೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೇನು 2 ಬ್ಯಾಗೆ ತೊಗೊಂಡಿರೋದು, ನಾನೊಂದು ವಿನಿಟಿ ಬ್ಯಾಗ್ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಸೊ ನಾನೀಗ ಒಳಗಡೆ ಹಾಕ್ಬಿಡ್ತೀನಿ. ಏಕೆಂದರೆ ಇನ್ನು ಡಿಕ್ಕಿಲಿ ಇನ್ನೊಂದು ಇಡೋದಿದೆ. ಹಾಗಾಗಿ ಇವಾಗ ಹಿಂದೆ ಕೂತ್ಕೊಳ್ಳಲ್ವಲ್ಲ ಯಾರು, ನಾನು ಮುಂದೆ ಕೂತ್ಕೋತೀನಿ, ಇಬ್ಬರೇ ಹೋಗ್ತಿರೋದು ಇಲ್ಲಿಂದ. ಹಾಗಾಗಿ ಬ್ಯಾಗುಗಳನ್ನೆಲ್ಲ ಅಲ್ಲಿ ಹಾಕ್ತಾಯಿದ್ದೀನಿ. ಇನ್ನೊಂದು ಡಿಕ್ಕಿಲಿ ಏನು ಇಡಬೇಕು ಅಂತಂದರೆ, ನನ್ನ ಮಗಂದೊಂದು ಮಿಷನ್ ಇಲ್ಲೇ ಇತ್ತು. ಅವನು ಟೈಲರ್ ಆ್ಯಕ್ಚುಲಿ. ಅವನು ಒಂದು 4-5 ಮಿಷನ್ ಹಾಕ್ಕೊಂಡು ಹುಡುಗನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾನೆ. ಗಂಡು ಮಕ್ಕಳು ಬಟ್ಟೆಗಳನ್ನ ಹೊಲಿತಾನೆ ಪರಶಾಂಪುರದಲ್ಲಿ. ಅವನದೊಂದು ಮಿಷನ್ ರಿಪೇರಿಗೆ ಇಲ್ಲೇ ಬಿಟ್ಟು ಹೋಗಿದ್ದ, ಅದನ್ನು ರೆಡಿ ಮಾಡಿಸಿದ್ದೆ. ಅದನ್ನೀಗ ಕಾರಲ್ಲಿ ಹಾಕಬರಿ ಆಂಟಿ ಅಂತ ಹೇಳಿದ್ದ. ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಬಂದಿದ್ದರು, ಇಬ್ಬರು ಸೇರಿ ಅದನ್ನ ಡಿಕ್ಕಿ ಒಳಗಡೆ ಹಾಕಿದರು. ಇನ್ನು ಪರಶಾಂಪುರದಲ್ಲಿ ಹಾಗೆ ಹಾಕ್ಬೋದಲ್ಲ ಅಂತ ಹೇಳ್ಬಿಟ್ಟು ಹಾಕಿದರು. ಇನ್ನು ನೋಡಿ ಇವಾಗ ಹೋಗ್ತಾ ಇದ್ದೀವಿ ನಾವು. ಆಲ್ರೆಡಿ ಈಗ ನಾವು ಹೊರಡೋಷ್ಟೊತ್ತಿಗೆ 10:30 ಏನೋ ಆಯಿತು. ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಸೊ ಸಖತ್ತು ಸ್ಪೀಡಲ್ಲಿದ್ದರು ನಮ್ಮ ಮನೆಯವರು, ಸಖತ್ ಸ್ಪೀಡಾಗಿ ಹೋಗ್ತಿರ್ತಾರೆ. 80, 70, 80, 90 ಹೋಗ್ತಾರೆ. ಒಂದ್ಸರಿ ಆದರೂ 100 ಹೋಗ್ತಾರೆ. ನನಗಂತೂ ಭಯ ಆಗ್ತಾ ಇರುತ್ತೆ. ಆದರೂ ಅವರು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಓಡಿಸ್ತಾರೆ. ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತ ನಮ್ಮ ಹಣೆ ಬರ ಚೆನ್ನಾಗಿರ್ಬೇಕಷ್ಟೇ. ಎಲ್ಲೇ ಹೋದರೂ ಕೂಡ ಆ ರಾಘವೇಂದ್ರ ಕಾಪಾಡಲಿ ಅಂತೇಳಿ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಅಕ್ಕರು ಬೇರೆ ಕಾಯ್ತಾ ಇದ್ದಾರೆ. ಅವರು ರೆಡಿ ಆಗಿಬಿಟ್ಟು ಇವಾಗ ಅವ್ರನ್ನ ಕರ್ಕೊಂಡು ಈ ಕಾರ್ನ ನಾವು ಅಲ್ಲಿ ಬಿಟ್ಟು ಅಕ್ಕರ ಕಾರ್ನ ತೊಗೊಂಡೋಗ್ಬೇಕು.
ಇನ್ನು ಫೈನಲಿ ಹೋಗ್ತಾ ಇದ್ದೀವಿ ನೋಡಿ. ಸೊ ನಾವು ಒಂದು ವಿಡಿಯೋ ಮಾಡ್ಕೊಂಡ್ವಿ, ಏಕೆಂದರೆ ಕತ್ಲಿರೋದ್ರಿಂದ ಅಷ್ಟೊಂದು ಮುಖ ಕಾಣಿಸ್ತಾ ಇಲ್ಲ. ಹಿಂದಿನ ಒಂದು ವಿಡಿಯೋಗಳಲ್ಲಿ ಸುಮಾರು ಜನ ಬರೀ ಒಬ್ಬರೇ ವಿಡಿಯೋ ಮಾಡ್ತಿದ್ದೀರಾ ಅಂತ ನನ್ನ ಕೇಳಿದ್ದೀರ. ಸೊ ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೆಯವ್ರನ್ನ. ಅವರು ಜಾಸ್ತಿ ನಾನು ಹೇಳಿದ್ದೀನಿ ಆಲ್ರೆಡಿ, ವಿಡಿಯೋದಲ್ಲೆಲ್ಲ ಜಾಸ್ತಿ ಬರಲ್ಲ. ಅವರು ರಜಾ ಇದ್ದಾಗ ಮಾತ್ರ ನನ್ನ ಜೊತೆ ವಿಡಿಯೋದಲ್ಲಿ ಬರ್ತಾರೆ. ನಾವೆಲ್ಲನ ಹೋಗ್ಬೇಕಾದಾಗ ಮಾತ್ರ ವಿಡಿಯೋ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ನಾನು. ಸೊ ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ, ಇವರೇ ನಮ್ಮ ಮನೆಯವರು. ಇನ್ನು ಫೈನಲಿ ಈಗ ಒಂದು ವಿಡಿಯೋ ಮಾಡಿಕೊಂಡೆ. ಸೀರಿಯಸ್ಸಾಗಿ ಗಾಡಿ ಓಡಿಸ್ತಾಯಿದ್ರು. ಒಂದು ನಗಾದರೂ ನಗು ಈ ಕಡೆ ತಿರ್ಕೊಂಡು ಅಂತಂದೆ. ಅವ್ರಿಗೆ ಸ್ವಲ್ಪ ಮುಜುಗರ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಅವ್ರ ಎದುರಿಗೆ ಭಯವಾಗ್ತಾ ಇರುತ್ತೆ ನನಗೆ, ಏಕೆಂದರೆ ಒಬ್ಬೊಬ್ಬರು ವಿಡಿಯೋಕ್ಕೆ ಬರೋದಿಲ್ಲ, ನಿಮಗೆ ಗೊತ್ತಿರುವಂಥದ್ದೇ ಅದು. ಸೊ ಆದರೂ ಕೂಡ ಎಲ್ಲ ವಿಡಿಯೋಗಳನ್ನ ನೋಡ್ಕೊಂಡು ಹೋಗಿ ಒಂದು 3-4 ವಿಡಿಯೋ ಅಪ್ಲೋಡ್ ಮಾಡೋದಿದೆ, ಎಲ್ಲ ಪೆಂಡಿಂಗ್ ಇದೆ ವಿಡಿಯೋಗಳು, ತುಂಬ ಚೆನ್ನಾಗಿರ್ತವೆ. ಸೊ ಹಾಗಾಗಿ ಇನ್ನು ಇಲ್ಲಿ ಒಂದು ಕಡೆ ಇದು ಇರುತ್ತಲ್ವ, ಟೋಲ್ ಕಟ್ಟೋದು. ಆಲ್ರೆಡಿ ನಾನು ನಿದ್ದೆ ಬಂದಿದ್ದೆ ನೋಡಿ, ಕಳಿಸ್ತಾ ಇದ್ದೀನಿ. ಟೋಲ್ ಕಟ್ಟಿದ್ರು ಅವರು ಅಲ್ಲಿ, ಇನ್ನು ಟೋಲ್ ಕಟ್ಟೋದಿದ್ದೇ ಇರುತ್ತೆ. ಸೊ ಅಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಖುಷಿಯಾಗುತ್ತೆ ಎಲ್ಲಾದರೂ ಜೊತೆಗೆ ಹೋಗಬೇಕು ಅಂತಂದರೆ. ಇಷ್ಟಪಟ್ಟೆ ಹೋಗೋದು, ನಾವು ಎಲ್ಲಿಗೋದ್ರೂ ಕೂಡ ತುಂಬ ಖುಷಿಯಿಂದ ಹೋಗಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ತುಂಬ ಖುಷಿಯಿಂದ ಹೋಗ್ಬಿಟ್ಟಿಬಿಡಿ ನಾವಂತೂ. ಇನ್ನು ಫೈನಲಿ ಪರಶಾಂಪುರ ಬಂದೀವಿ ನೋಡಿ. ಈಗ ಪರಶಾಂಪುರದಲ್ಲಿ ಒಂದು ಸುಮ್ಮನೆ ಸಿಂಪಲ್ ಒಂದು ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಮಿಷನ್ ಇಳಿಸ್ಬೇಕು, ಬಸ್ ಸ್ಟ್ಯಾಂಡಲ್ಲೇ ನನ್ನ ಮಗನ ಅಂಗಡಿ ಇರೋದು, ಅಂದರೆ ನಮ್ಮ ಅಕ್ಕನ ಮಗ, ಅವ್ನು ನನ್ನ ಮಗನೇ ಬಿಡಿ. ಸೊ ನೋಡಿ ಈಗ ಎತ್ಕೊಂಡು ಹೋಗ್ತಿದ್ದಾರೆ ಮಿಷನ್ ಇಬ್ಬರು ಕೂಡ. ಅವ್ನು ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದ, ಅಲ್ಲಿಗೆ ಬಂದುಬಿಡಪ್ಪ, ಬಂದ್ವಿ ನಾವು ಅಂತೇಳಿ. ಅವ್ನು ಮನೆ ತಳಿಂದ ಬಂದಿದ್ದ ನೋಡಿ, ಅಲ್ಲೇ ಕಾಣಿಸ್ತಿದೆ ಅಂಗಡಿ ಮೇಲಿರೋದು ನೋಡಿ, ತೋರಿಸ್ತಾ ಇದ್ದೀನಿ ಜೂಮ್ ಹಾಕ್ಬಿಟ್ಟು. ಪ್ರವೀಣ್ ಟೈಲರ್ ಅಂತ ಹೇಳ್ಬಿಟ್ಟು ಪರಶಾಂಪುರದಲ್ಲಿ, ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ಸೊ ಇನ್ನು ಮಿಷನ್ ಹಾಕ್ಬಿಟ್ಟು ಈಗ ಮನೆಗೆ ಹೋಗ್ಬೇಕು ನಾವು. ಮನೆಗೆ ಹೋಗಿ ಅಕ್ಕನ ರೆಡಿ ಮಾಡಿಸ್ಕೊಂಡು ಹೊರಡೋದಷ್ಟೇನೆ. ಒಂದು ನಿದ್ದೆ ಮಾಡಿದ್ರಾ? ಒಂದು ನಿದ್ದೆ ಮಾಡಿದ್ರೆ ಏನಕ್ಕ? ಅಲ್ಲೇ ಐತೆ ನೋಡಿ ಹಿಂದ್ಗಡೆ. ಹಂಗೆ ಸಾಕವತ್ತೀಯಾ? ಮುಡ್ಕ ಅವನ್ನೇನು ಅರಿಬೇಡ, ಮುಡ್ಕ. ನನಗೆ ಇರಲ್ಲ ಮುಡ್ಕೊಳಕ್ಕ. ಇವತ್ತು ತಲೆ ಬಿಚ್ಚಿಗೆ ತಲೆ ಹೆಂಗಿದ್ರಿ ಈಗ ಬಿಚ್ಚಬೇಕು. ನನ್ನ ಕಾಡಾಗ ಹತ್ಕೊಂಡ ತಕ್ಷಣ ಇನ್ನೂ ಆರಿರಲಿಲ್ಲ ಸರಿ. ಅಮ್ಮಮ್ಮ ಬಂಗಾರ ಇದ್ದಂಗೆ ಒಮ್ಮೆ ಇವು. ಇಂಥವು ನಮಗೆ ಸಿಕ್ಕದೇ ಇಲ್ಲ. ಸೊ ಇನ್ನೇನು ಚಳ್ಳಕೆರೆ ಹತ್ರ ಒಂದು ಕಡೆ ಡೀಸೆಲ್ ಹಾಕ್ಸ್ಕೊಳ್ಳೋದಿತ್ತು. ಸೊ ಅದನ್ನು ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು, ಡೀಸೆಲ್ ಬೇಡ ಗ್ಯಾಸ್ನ ತುಂಬಿಸೋಣ ಅಂಥೇಳಿ ಹೊಸ ಕಾರ್ ಇದು, ಗ್ಯಾಸ್ ಇರೋದೇ ತೊಗೊಂಡಿದ್ದ ನಮ್ಮ ಅಕ್ಕನ ಮಗ. ಸೊ ಹಾಗಾಗಿ ಈಗ ಅಲ್ಲಿ ನಿಲ್ಸಿದ್ದಾರೆ ಒಂದು ಕಡೆ. ಅಕ್ಕ ನೋಡಿ ಅವರೇನೇನೆ ಅಲ್ಲಿ ನಿಂತಿದ್ದಾರೆ ನೋಡಿ. ಸೊ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಅಲ್ಲಿ. ಸೊ ಇನ್ನೇನು ಅಲ್ಲೆಲ್ಲ ಗ್ಯಾಸ್ ತುಂಬಿಸೋದ್ರೆ ಅದೇನೋ 750 ರೂಪಾಯಿದು ಗ್ಯಾಸ್ ಹಾಕ್ಸಿದ್ರೆ 5 kg, ಎಷ್ಟು ಕೆ ಜಿನೋ ಅಂತ ಹೇಳಿದ್ರೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. 250 ಕಿಲೋಮೀಟ್ರ್ ಹೋಗ್ಬೋದಂತೆ. ಸೊ ಹಾಗಾಗಿ ಅವನು 2 ಕೂಡ ಇರೋಂಥದ್ದನ್ನ ತೊಗೊಂಡಿದ್ದಾನೆ ಕಾರು. ಅಂದರೆ CNC ಅಂತ ಹೇಳ್ತಾರೆ ಊರ ಕಡೆ ಎಲ್ಲ ಗ್ಯಾಸ್ನ. ಅದು ಬೇರೆ ಇರುತ್ತಂತೆ, ನಾವು ಯೂಸ್ ಮಾಡೋ ಗ್ಯಾಸ್ ಅಲ್ವಂತೆ, ಅದು ಬೇರೆ ಬರುತ್ತಂತೆ. ಯೂಸ್ ಮಾಡೋ ಗ್ಯಾಸ್ ಆದರೆ ಅಷ್ಟು ಚೆನ್ನಾಗಿರಲ್ವಂತೆ, ಅದು ಬೇರೆ CNC ಅಂತ ಒಂದು ಬರುತ್ತಂತೆ. ಸೊ ಅದನ್ನು ಹಾಕ್ಸ್ತಾ ಇದ್ದಾರೆ ಇವಾಗ. ಇನ್ನು ಹಾಕ್ಸ್ಬಿಟ್ಟು ನಾವೀಗ ಹೊರಡೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ. ಆಲ್ರೆಡಿ ನಾವು
12:30 1 ಗಂಟೆ ಆಗಿತ್ತು ಪರಶುರಾಮಪುರ ಬಿಟ್ಟಾಗ. ಇಲ್ಲಿಗೆ ಬರೋಷ್ಟರಲ್ಲಿ 2:30 ಮೇಲಾಗಿತ್ತು ಅಂತ ಅನಿಸುತ್ತೆ. ಈಗ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ನಾವು. ಎಷ್ಟೊತ್ತಿಗೆ ಹೋಗ್ತೀವಿ ಏನು ಕತೆ ಅಂತೇಳಿ ಕೊನೆವರೆಗೂ ವಿಡಿಯೋನ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ. ಸೊ ಇನ್ನು ಫೈನಲಿ ಎಲ್ಲ ಹಾಕಿಸ್ಕೊಂಡು ಒಂದು ಶೂಟ್ ಮಾಡ್ಕೊಂಡ್ವಿ. ಈ ಕಾರ್ನ ತೋರಿಸ್ತಾ ಇದ್ದೀನಿ ನೋಡಿ, ಹೊಸದಿದೆ ಇನ್ನು ಕಾರು. 1 ತಿಂಗಳು ಆಯ್ತು ಅನಿಸುತ್ತೆ, 1.5 ತಿಂಗಳಾಯಿತು ತೊಗೊಂಡು ನಮ್ಮ ಅಕ್ಕನ ಮಗ. ಸೊ ಫಸ್ಟು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಒಂದು ಹಿಂಸೆ ಮಾಡೋನು. ಎಲ್ಲ ಕಡೆ ಹೋಗಿ ಬಂದ್ವಲ್ಲೇ ಮನೆ ದೇವ್ರುಗಳಿಗೆಲ್ಲ, ಆದರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಆಂಟಿ ಅಂತ ಹೇಳ್ತಿದ್ದ. ಅದಕ್ಕೆ ಅವ್ನಿಗಿನ್ನ ಅಷ್ಟೊಂದು ಓಡ್ಸೋಕ್ಕೆ ದೂರ ಆಗಲ್ಲ ಅಂಥೇಳಿ ನಾವು ಒಂದೇ ಕಾರಲ್ಲಿ ನಮ್ಮ ಮನೆಯವರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಒಂದು ವಿಡಿಯೋ ಮಾಡಿಕೊಂಡೆ. ನೈಟ್ ಟೈಮ್ ಹೋಗೋದ್ರಿಂದ ಸ್ವಲ್ಪ ಹೀಟೆಲ್ಲ ಕಮ್ಮಿ ಇರುತ್ತೆ, ಅಂದರೆ ಬಿಸಿಲಲ್ವಾ ಸೆಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ನೈಟ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ನೀನು ಈಗ ನಾನು ನನ್ನ ಮಗ ಹಿಂದೆ ಕೂತ್ಕೊಂಡಿದ್ದೀವಿ ನೋಡಿ. ನಾವು ಹಿಂದೆ ಕೂತ್ಕೊಂಡ್ವಿ, ನಮ್ಮ ಮಕ್ಕಳ ಮುಂದೆನೇ ಕುಂಡ್ರಿಸಿದ್ವಿ. ಅವಳಿಗೆ ಸೀಟೆಲ್ಲ ಮಲ್ಕೊಳ್ಳೋಕೆ ಆರಾಮಾಗಿರುತ್ತೆ ಅಂಥೇಳಿ, ಸ್ವಲ್ಪ ಹುಷಾರಿರಲ್ಲ ಹಾಗಾಗಿ ಅವ್ರಿಗೆ. ಇನ್ನು ಫೈನಲಿ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ ನೋಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ನಾವು ಎಲ್ಲ ದರ್ಶನ ಮಾಡ್ಕೊಂಡ್ವಿ, ಯಾವ ಥರ ಇರುತ್ತೆ ಇವಾಗೆಲ್ಲ. ಮಂತ್ರಾಲಯ ತುಂಬ ಚೇಂಜ್ ಆಗಿದೆ, ಇವಾಗೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಮಾಡಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.